ವಿಲೇಜ್ಗೆ ಅಟ್ಯಾಚ್ ಆಗಿರೋ ಲ್ಯಾಂಡು. ಒಂದು 15 ಗುಂಟೆ ಲ್ಯಾಂಡ್ ಬಂದು ನೋಡಿ. ಇದು ನಂಜನಗೂಡಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 32 ಕಿಲೋಮೀಟ್ರ್ ಆಗುತ್ತೆ. ಈ ರೋಡ್ಗೆ ಅಟ್ಯಾಚ್ ಆದಾಗಿ 12 ಗುಂಟೆ ಲ್ಯಾಂಡ್ ಬಂದೆ. ಈ ತೊಗರಿ ಮಳೆಯಿಂದ ಸರಿ ಆ ತೊಗರಿ ಮಳೆ ಗಂಟೆ 12 ಗುಂಟೆ, ಅದು 15 ಗುಂಟೆ. ರೆಡ್ ಸಾಯಿಲು ತೂರಿ ಹೊಲದಂಚಿಂದ ಅಲ್ಲ, ಆ ತೂರಿ ಹೊಲದಂಚು ಅದು ಒಂದು ತೂರಿ ಹೊಲ್ಬಿಟ್ಟು ಎರಡನೇದು. ಹಾಂ, ಇದೇ ತೇವರು. ಇದು 15 ಗುಂಟೆ ತಗೊಂಡ್ರೆ ಹಿಂದ್ಗಡೆ 2 ಎಕರೆ 37 ಗುಂಟೆ ಸಿಗುತ್ತೆ. ಬೇಕು ಅಂದರೆ, ಬೇಡ ಅಂದರೆ 15 ಗುಂಟೆನೇ ತಗೋಬೋದು. ಆದರೆ ಈ 15 ಗುಂಟೆಗೆ ಬೇರೆ ರೇಟು, ಹಿಂದ್ಗಡೆ ಅದಕ್ಕೆ ಬೇರೆ ರೇಟು ಅವ್ರು ಹೇಳ್ತಾ ಇರೋದು. ಜನರಲ್ ಪ್ರಾಪರ್ಟಿ, ವಿಲೇಜ್ಗೆ ಅಟ್ಯಾಚ್ ಆಗಿರೋ ಲ್ಯಾಂಡು. ಇವರೊಂದು ಗುಂಟೆಗೆ 90,000 ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ನೆಕ್ಸ್ಟ್ಲಿ ನೆಗೆಸಬಲ್ ಆಗುತ್ತೆ. ಗುಂಟೆಗೆ 90,000 ಹೇಳ್ತಾರೆ. ನೋಡಿ, ಬೇಕು ಅಂದರೆ ಕಡೆ ನಂಬರ್ ಕೊಡ್ತೀನಿ. ಇದು ನಂಜನಗೂಡು ರಿಜಿಸ್ಟ್ರೇಷನು. ಮೈಸೂರಿಗೆ 30 ಕಿಲೋಮೀಟ್ರ್ ಆಗುತ್ತೆ, ನಂಜನಗೂಡಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಊಟಿ NH ರೋಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಮೈಸೂರು ಗುಂಡ್ಲುಪೇಟೆ ಊಟಿ NH ರೋಡ್ಗೆ 2 ಕಿಲೋಮೀಟ್ರು. ಜನರಲ್ ಪ್ರಾಪರ್ಟಿ, ಸಿಂಗಲ್ RTC, ಸಿಂಗಲ್ ಓನರು. ನೋಡಿ, ಹದಿನೈದು ಗುಂಟೆ ಲ್ಯಾಂಡ್ ಬೇಕು ಅಂದರು. ಒಳ್ಳೆ ಸೇಫ್ಟಿ ಜಾಗ, ವಿಲೇಜ್ ಪಕ್ಕದಲ್ಲಿ, ವಿಲೇಜ್ ಹತ್ತಿರವಾಗಿರೋ ಲ್ಯಾಂಡು. ನೋಡಿ, ಬೇಕು ಅಂದ್ರೆ ಕರಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.